ಮೇಲ್ಮನೆ ಭಾಳ ಅದಕ್ಕೆ ಆದಂಥ ಗೌರವ ಇದೆ. ಅಲ್ಲಿ ಒಂದು ಅಪೋಸಿಷನ್ ಲೀಡ್ರ್ ಅಂತ ಅಂದರೆ ಅದಕ್ಕೊಂದು ಬೆಲೆ ಇದೆ. ನಾರಾಯಣ ಸ್ವಾಮಿಯವರು ಹೋರಾಟದಲ್ಲಿ ಬಂದಂಥವ್ರು. ಈ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಯಾವುದಾದ್ರೂ ಆರೋಗ್ಯ ವ್ಯತ್ಯಾಸದ ಬಗ್ಗೆ ಆದಾಗ ಮಾತನಾಡ್ತಾರೆ ಅಂದರೆ ಇದಕ್ಕಿಂತ ಕೀಳುಮಟ್ಟದ್ದು ನಾನು ಇನ್ನೊಂದು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ SC/ST ಹಣನ ಆ ಕೋಮಿನವರಿಗೆ ಆ ಸಮಾಜದವ್ರಿಗೆ ಖರ್ಚು ಮಾಡಬೇಕು ಅಂತಿದೆ. ಎಲ್ಲಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಇವರು ಹೊರಗಡೆ ಕಾಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಸರಿ ಇದ್ದರೆ ಅದನ್ನು ತಗೋತೀವಿ, ಸರಿ ಇಲ್ಲದೆ ಇದ್ದರೆ ನಾವು ಏನು ಸರಿ ಇದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಹೋರಾಟಗಾರರಿಗೆ ನಾವು ಸ್ವಾಗತ, ಕಾಮೆಂಟ್ ಮಾಡೋರಿಗೆ ಬೇಡ ಅನ್ನಲ್ಲ, ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋರಿಗೆ ಬೇಡ ಅನ್ನಲ್ಲ. ಬಟ್ ಚರ್ಚೆ ಮಾಡಿದ ತಕ್ಷಣ ಅದೇ ರೂಲ್ ಆಗಬೇಕು ಅನ್ನೋದು ತಪ್ಪು. ಚರ್ಚೆ ಮಾಡಿದ ತಕ್ಷಣ ಅದನ್ನೇ ರೂಲ್ ಮಾಡಿ ಅಂತ ಅನ್ನೋದು ತಪ್ಪು. ಚರ್ಚೆ ಮಾಡಲಿ, ಬಟ್ ಆದರೆ ನಮ್ಮ ಸರ್ಕಾರ 18% ಹಣನ ರಿಸರ್ವ್ ಮಾಡಿದ್ದು ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಗೊತ್ತಿರಬೇಕು, ತಿಳ್ಕೊಳ್ಳಿ. ಫಸ್ಟ್ SC/ST ವರ್ಗಕ್ಕೆ ಕಾಯ್ದೆ ಮಾಡಿದವರು ಸಿದ್ದರಾಮಯ್ಯನವರು. ಮಹದೇವಪ್ಪನವರು ಅವಾಗ ಇದ್ರು, ಆಂಜನೇಯರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆ ಕಾಲದಲ್ಲಿ ಬಹುಶಃ ಇವರು BJP ಸರ್ಕಾರಗಳಿದಾವಲ್ಲ, ಅಲ್ಲ ಅದನ್ನು ಮಾಡ್ಸೋಕ್ಕೆ ಹೇಳಿ. ಫಸ್ಟು ಕರ್ನಾಟಕದಲ್ಲಿ ಮತ್ತು ಕಾಂಟ್ರಾಕ್ಟಿಗೆ ರಿಸರ್ವ್ ಮಾಡಿದವರು ಸಿದ್ದರಾಮಯ್ಯನವರು. SC/STಗೆ ಕಾಂಟ್ರಾಕ್ಟ್ಗೆ 50 ಲಕ್ಷ, ಈಗ 1 ಕೋಟಿ, ಈಗ 1 ಕೋಟಿಗೆ ರಿಸರ್ವ್ ಮಾಡೋದು. ಏನಾದ್ರೂ SC/ST ಜನಾಂಗಕ್ಕೆ ಅಥವಾ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಈ ಸರ್ಕಾರ 5 ಗ್ಯಾರಂಟಿ ಇರ್ಬೋದು, ಕಾನೂನು ಇರ್ಬೋದು, ಎಲ್ಲವನ್ನು ತಂದುಕೊಟ್ಟವರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಿಳ್ಕೋಬೇಕು. ಅವ್ರಿಗೆ ಏನಾಗಿದೆ, ಜನ ಎಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯವ್ರ ಪರವಾಗಿ, ರಾಹುಲ್ ಗಾಂಧಿಯವ್ರ ಪರವಾಗಿ, ಖರ್ಗೆ ಅವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿ ತಿರುಗಿ ನೋಡ್ತಾವ್ರೆ. ನಾವು ಇದನ್ನೇನಾದ್ರು ಒಂದಷ್ಟು ತಿರುಗಿಸಿ ಪರಗಿಸಿ ಹೇಳಿದ್ರೆ ಜನ ಏನಾದ್ರು ಯೋಚನೆ ಮಾಡೋಕ್ಕೆ ಬರ್ತಾರೆ ಅಂತ. ಇವೆಲ್ಲ ಏನು ನಡೆಯಲ್ಲ. ಅದಕ್ಕೇ ನಮಗೆ 138 ಎಲ್ಲರೂ ಇತಿಹಾಸದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ನಾವು ನೀವೆಲ್ಲ ಹೇಳ್ತಿದ್ರಿ ಗೆಲ್ಲಲ್ಲ, ಒಂದೇ ಸೊಂಡೂರು ಅಂತ, ಸಿಗ್ಗಾವಿ ಮತ್ತು ಚನ್ನಪಟ್ಟಣನ ಗೆಲ್ಲಲ್ಲ ಅಂತ. ಯಾಕೆ ಗೆಲ್ಸಿದ್ರು? ಇವ್ರು ಹಿಂಗೆ ಬಾಟ್ನ ಮಾಡ್ತಾವ್ರೆ ಅಪೋಸಿಷನ್ ಲೀಡ್ರ್ಗಳು. ಇಲ್ಲಿ ಅಶೋಕು, ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರು ಈ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸಲ್ಲದ ಕೇಸ್ಗಳನ್ನ ತಗೋತಾರೆ. ಇದೆಲ್ಲಕ್ಕೂ ಉತ್ತರ ಡೆಮಾಕ್ರಸಿನಲ್ಲಿ, ಚುನಾವಣೆಯಲ್ಲಿ ಜನ ತೀರ್ಮಾನನೇ. ಆ ಜನ 3 ಸಹ ಗೆಲ್ಲಿಸಿ 138 ಮಾಡಿದ್ದಾರೆ. ಇನ್ನೂ ಅರ್ಥ ಮಾಡ್ಕೊಳ್ತಾ ಇದ್ದರೆ ಮುಂದಿನ ಚುನಾವಣೆಗೆ ಈಗೇನು ಇಬ್ಬರು ಸೇರಿ 80 ಇದ್ದಾರೆ, 60ಕ್ಕೆ ಇಳಿಬೇಕಾಗತ್ತೆ. ದಯಮಾಡಿ ಇಬ್ಬರು ಸೇರಿ 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಈ ಥರದ ಟೀಕೆ ಟಿಪ್ಪಣಿ, ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡ್ರ್ ಆಗಿಬಿಟ್ಟು ಅಂತ ಅಂದರೆ ಅದು ಅವರ ಭ್ರಮೆ. ಕೆಲವ್ರು ಏನಾಗುತ್ತೆ, ಏನೇನೋ ಮಾತಾಡ್ತಾರೆ. ಸಿದ್ದರಾಮಯ್ಯನ ಲೀಡರ್ಶಿಪ್ ಏನು, ಸಿದ್ದರಾಮಯ್ಯನವರ ಒಂದು ಡಿಸಿಪ್ಲಿನ್ ಏನು, ಸಿದ್ದರಾಮಯ್ಯನವರು 16 ಬಜೆಟನ್ನು ಈ ದೇಶದಲ್ಲಿ ಮಾಡಿದಂಥವರಲ್ಲಿ ಇನ್ನೊಬ್ಬರು ಬಿಟ್ಟರೆ ಇವರು ಅವ್ರು ಬಿಟ್ಟರೆ ಇವರೇನೆ. ಅಂಥ ಈ ದೇಶದಲ್ಲೇ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಫೈನಾನ್ಷಿಯಲ್ ಡಿಸಿಪ್ಲೀನು, ಫೈನಾನ್ಷಿಯಲ್ ಅವ್ರು ಆಡಳಿತ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಸಹ ಚೆಕ್ ಬೋನಸ್ ಆಗಿಲ್ಲ. ಇದಕ್ಕಿಂತ ಒಳ್ಳೆ ಆಡಳಿತ ಕೊಡ್ತಕ್ಕಂಥವ್ರು ನಾನು ಯಾವುದೂ ನೋಡೋಕ್ಕಾಗಿಲ್ಲ. ನಾರಾಯಣ ಸ್ವಾಮಿಯವರು ನನಗೂ ಆತ್ಮೀಯರು, ಬಟ್ ಈ ಥರ ಎಲ್ಲ ಮಾತನಾಡೋದು ಅವ್ರಿಗೆ ಗೌರವ ಅಲ್ಲ ಅನಿಸುತ್ತೆ.